ಪಶ್ಚಿಮ ಬಂಗಾಳದಲ್ಲಿ ದೀದಿ ಆಡಳಿತ ಅಂದರೆ ಮಮತಾ ಬ್ಯಾನರ್ಜಿ ಆಡಳಿತ ಈಗ ಕೊನೆಗೊಂಡಿದೆ. ಮಮತಾ ಬ್ಯಾನರ್ಜಿ ಆಡಳಿತದ ಸಮಯದಲ್ಲಿ ಬಾಂಗ್ಲಾ ವಲಸಿಗರಿಗೆ ಹಬ್ಬದೂಟಾನೇ ಆಗಿತ್ತು. ಈಗ ಪಶ್ಚಿಮ ಬಂಗಾಳದಲ್ಲಿ ಅಕ್ಷರಶಃ ಉತ್ತರ ಪ್ರದೇಶದಲ್ಲಿ ಹೇಗೆ ಯೋಗಿ ಆದಿತ್ಯನಾಥ್ ಅಧಿಕಾರ ನಡೆಸ್ತಾ ಇದ್ದಾರೋ, ಹೇಗೆ ಆಡಳಿತವನ್ನು ನಡೆಸ್ತಾ ಇದ್ದಾರೋ, ಅದೇ ರೀತಿಯ ಒಂದು ಆಡಳಿತ ಈಗ ಮರುಕಳಿಸ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ನೇತೃತ್ವದ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು, ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇಲ್ಲಿ ರಾಷ್ಟ್ರೀಯ ಭದ್ರತೆಗೆ ಮತ್ತು ಅಕ್ರಮ ನುಸುಳುವಿಕೆಗೆ ತಡೆಯನ್ನ ಹಾಕಲಾಗಿದೆ. ಈ ಹಿಂದೆ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಸರ್ಕಾರದಲ್ಲಿ ಕೆಲವು ವೋಟ್ ಬ್ಯಾಂಕ್ ಮತ್ತು ಓಲೈಕೆ ರಾಜಕಾರಣಕ್ಕಾಗಿ ಇಂತಹ ಒತ್ತುವರಿಗಳಿಗೆ ರಕ್ಷಣೆಯನ್ನ ನೀಡಲಾಗಿತ್ತು. ಆದರೆ ಈಗ ಅದೆಲ್ಲವನ್ನ ತೆಗೆದುಹಾಕಿ ಅಕ್ರಮ ನುಸುಳುಕೋರರಿಗೆ ಮತ್ತು ಮಯನ್ಮಾರಿಂದ ಬರುವ ರೋಹಿಂಗ್ಯಾಗಳಿಗೆ ಆಶ್ರಯ ತಾಣಗಳಾಗಿ ಬಳಕೆ ಆಗ್ತಾ ಇದ್ದದ್ದ ಎಲ್ಲವನ್ನ ಈಗ ತಡೆಗಟ್ಟಲಾಗ್ತಾ ಇದೆ. ನಕಲಿ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ಗಳನ್ನು ತಡೆ ಹಿಡಿಯಲಾಗ್ತಾ ಇದೆ. ಇನ್ನು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಯವರು ಬಂಗಾಳವನ್ನ ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ ಮತ್ತೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ತತ್ವಗಳ ಆಧಾರದ ಮೇಲೆ ಮರು ನಿರ್ಮಾಣ ಮಾಡಿ ಒಂದು ಆದರ್ಶ ಹಿಂದೂ ರಾಜ್ಯವನ್ನಾಗಿ ಮಾಡ್ತೀವಿ ಅಂತ ಶಪಥವನ್ನ ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನೀವೇನು ಹೇಳ್ತೀರಾ? ಪಶ್ಚಿಮ ಬಂಗಾಳ ನಿಜಕ್ಕೂ ಬದಲಾವಣೆ ಆಗುತ್ತಾ? ಮಮತಾ ಬ್ಯಾನರ್ಜಿ ಅವರ ಆಳ್ವಿಕೆ ಅಂತ್ಯವಾದ ಬೆನ್ನಲ್ಲೇ ಬಿಜೆಪಿಯವರ ಸುವೇಂದು ಸರ್ಕಾರ ಇಲ್ಲಿ ಆದರ್ಶ ರಾಜ್ಯವನ್ನ ನಿರ್ಮಾಣ ಮಾಡಲಾಗುತ್ತಾ? ಯೋಗಿ ಆದಿತ್ಯನಾಥ್ ಅವರ ರೀತಿಯಲ್ಲಿ ಆಡಳಿತವನ್ನ ಕೊಡೋದಕ್ಕೆ ಪಶ್ಚಿಮ ಬಂಗಾಳದ ಹೊಸ ಮುಖ್ಯಮಂತ್ರಿ ಸುವೇಂದು ಅವರಿಗೆ ಸಾಧ್ಯ ಆಗುತ್ತೆ ಅಂತ ನಿಮಗೂ ಕೂಡ ಅನಿಸುತ್ತಾ? ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.